ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಕೂಡ ಭರ್ಜರಿ ಪ್ರಚಾರ ನಡೆಸಿದರು. ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರ ಜೊತೆ ಮತಯಾಚನೆಯನ್ನು ಮಾಡಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಸಮಾವೇಶ ನಡೆಸಿದರು. ಭಾರತವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿಸಲು ಮೋದಿ ಹೆಜ್ಜೆ ಇಟ್ಟಿದ್ದಾರೆ. ಭಾರತದತ್ತ ಇಂದು ವಿಶ್ವವೇ ನೋಡುವಂತಾಗಿದೆ. ಕಾರ್ಯಕರ್ತರ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಮಾತಿದ್ರು. ಭಾರತ ಮುಂದುವರೆದ ರಾಷ್ಟ್ರಗಳಲ್ಲಿ 5ನೇ ಸ್ಥಾನದಲ್ಲಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಬಲಿಷ್ಠ ರಾಷ್ಟ್ರವಾಗಲಿದೆ ಎಂದರು ರಾಘವೇಂದ್ರ. ನಿಮ್ಮ ರಾಘಣ್ಣ ಅಹಂಕಾರದಿಂದ ಮಾತಾಡ್ತಾ ಇಲ್ಲ, ಒಂದು ವಿಶ್ವಾಸದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಬಿಜೆಪಿ JDSನ ಕಾರ್ಯಕರ್ತರು ನಿನ್ನೆ ಗೌರವಿತ ಕುಮಾರಸ್ವಾಮಿಗಳು ಹೇಳಿದಾಗೆ ಹಾಲು ಜನಿನ ರೀತಿಯಲ್ಲಿ ಒಟ್ಟಾಗಿ ಬೂತ್ ಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರು ಕೂಡ ಎಲ್ಲ ಒಟ್ಟಾಗಿಯನ್ನು ಈ ಚುನಾವಣೆಯ ಪ್ರಚಾರವನ್ನು ತಾವೇನು ಮಾಡ್ತಾ ಇದ್ದೀರಿ, ಆ ವಿಶ್ವಾಸದಲ್ಲಿ ಅಡ್ವಾನ್ಸ್ ಆಗಿ ನಾವು ಹೋಳಿಗೆ ಊಟನ ಮಾಡಿಸ್ಬೋದು ಅಂತ ಹೇಳಿ ವಿಶ್ವಾಸದಲ್ಲಿ ನಾನು ಹೇಳುವಂಥ ಪ್ರಯತ್ನ ಮಾಡಿ ಹೇಳ್ಬೋದು ತಾನೆ. ಎಲ್ಲ ಕಡೆಯೂ ಕೂಡ ಇದೇ ವಾತಾವರಣ ತಾಯಿ. ಮೊನ್ನೆ ನಮ್ಮ ಭಾನುಜಿಯವರ ನೇತೃತ್ವದಲ್ಲಿ ಭದ್ರಾವತಿಯಲ್ಲಿ ಕೆಲವು ಸಮುದಾಯ ಭವನಗಳಿಗೆ ಕೊಟ್ಟಂಥ ಅನುದಾನವನ್ನು ಕಣ್ಮುಂದಿಟ್ಕೊಂಡು ಸುಮಾರು 100 ಸಮಾಜಗಳು ಅವರವ್ರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಅಲ್ಲಿಂದ ಪ್ರಸಾದವನ್ನು ತೆಗೆದುಕೊಂಡು ಬಂದು ಸುಮಾರು 2,000ಗಿಂತ ಹೆಚ್ಚಿನ ಆ ಒಂದು ಅನೇಕ ನಮ್ಮ ಪರಿಜಾತಿ ಪರಿಷತ್ ಪಂಗಡದ ಇತರೆ ಸಮಾಜ ಬಂಧುಗಳು ಬಂದು ನಿಮ್ಮ ರಾಘಣ್ಣಂಗೆ ಹಾರೈಸಿ ಹೋದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.